ನಮಸ್ಕಾರ, ನಾನು ನಿಮ್ಮ ಶ್ರೀಶೈಲ್. ಇವತ್ತಿನಪ್ಪ ಅಂತಂದರೆ ಇವತ್ತೊಂದು ಹಿಸ್ಟೋರಿಕಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ರಿ ಇವತ್ತಿನ ಪ್ಲೇಸ್ ಟ್ರಿಪ್ ಯಾವ ಥರ ಇರುತ್ತಂತ, ರೋಡ್ ಟ್ರಿಪ್ ಪ್ಲಸ್ ಇನ್ನೊಂದು ಹಿಸ್ಟೋರಿಕಲ್ ಪ್ಲೇಸ್ ಎಲ್ಲದ್ರ ಬಗ್ಗೆ ಹೇಳ್ತೀನಿ. ನೋಡೋಣ ಬರ್ರಿ ಹೆಂಗಿರುತ್ತೆ. ನೋಡ್ರಿ, ಇದು ನಾನು ಅಂದ್ಕೊಂಡಿರೋ ಟೆಂಪಲಿಗೆ ಬಂದೆ. ಇವಾಗ ತೋರಿಸ್ತೀನಿ ನೋಡ್ರಿ, ಟೆಂಪಲ್ ಬಗ್ಗೆ ಹೇಳ್ತೀನಿ. ಇದು ನೋಡ್ರಿ, ನಾವು ಬಂದಿರೋ ಶ್ರೀ ಮುಕ್ತಿನಾಥೇಶ್ವರ ದೇವಸ್ಥಾನ. ಅಂದರೆ ನಾನು ಬಂದಿರೋ ಟೈಮ್ ಕರೆಕ್ಟಾಗಿರಲಿಲ್ಲ, ಯಾಕಂದರೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಹಾಗಾಗಿ ಆದರೂ ಹೊರಗಡೆಯಿಂದ ತೋರಿಸ್ತೀನಿ ಬನ್ರಿ ನೋಡೋಣ ಹೆಂಗತ್ತಂತ. ಈ ದೇವಸ್ಥಾನ ಎಲ್ಲಿ ಅಂತ ಬರುತ್ತಂದರೆ ಬೆಂಗಳೂರಿನ ನೆಲಮಂಗಲ ತಾಲೂಕಿನ ಭಿನ್ನಮಂಗಲ ಎಂಬ ಗ್ರಾಮದಲ್ಲಿ ಬರ್ತದೆ. ಅಂದರೆ ಮಾಕಳಿಯಿಂದ ಒಂದು 5 ರಿಂದ 6 ಕಿಲೋಮೀಟರ್ ದೂರದಲ್ಲಿರ್ಬೋದು. ಯಾಕಂದರೆ ಇದು ನಾನು ಲಾಸ್ಟ್ ಟೈಮ್ ಬಂದಿದ್ದು 2 ಇಯರ್ಸ್ ಬ್ಯಾಕ್ ಶಿವರಾತ್ರಿ ಟೈಮಲ್ಲಿ ಈ ದೇವಸ್ಥಾನಕ್ಕೆ ನಾನು ಬಂದಿದ್ದೆ. ಅದಾದಮೇಲೆ ನಾನು ಇವಾಗೆ ಬರ್ತಾ ಇರೋದು. ಸೂಪರ್ ಇದೆ ಈ ಪ್ಲೇಸು ಎಲ್ಲ. ಈ ದೇವಸ್ಥಾನದ ಒಂದು ವಿಶೇಷ ಏನಪ್ಪ ಅಂತಂದರೆ, ಇದು ಸುಮಾರು 916 ವರ್ಷಗಳಷ್ಟು ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ ಇಲ್ಲಿನವರು. ಹಂಗಾಗಿ ಇದು 916 ವರ್ಷ ಅಂದರೆ ಸುಮಾರು ಚೋಳರ ಕಾಲದಲ್ಲಿ ಅಂತಲೇ ಹೇಳ್ಬೋದು. ಚೋಳರ ಕಾಲದಲ್ಲಿ ಇದು ನಿರ್ಮಾಣ ಆಗಿರೋಂಥ ಒಂದು ದೇವಸ್ಥಾನ ಇದು. ಹಾಗಾಗಿ ಅವರ ಒಂದು ಟೈಮಲ್ಲಿ ನಿರ್ಮಾಣ ಆಗಿ, ಅವರ ಟೈಮಲ್ಲಿ ಒಂದು ವಾಸ್ತುಶಿಲ್ಪದ ಒಂದು ಶೈಲಿಯಲ್ಲಿ ಇದು ಮೂಡಿ ಬಂದಿರೋಂಥ ಒಂದು ದೇವಸ್ಥಾನ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಇಲ್ಲಿ ನಾವು ಇವಾಗ ನೋಡ್ತಾ ಇರೋ ಒಂದು ಕೆತ್ತನೆಗಳೆಲ್ಲ ಇದು ಆಗಿನ ಟೈಮ್ದೆ ಅಂತಲೇ ಹೇಳ್ಬೋದು. ಅಂದರೆ ಕ್ರಿಸ್ತ ಶಕ 1110ನೇ ಇಸವಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ನೋಡ್ರಿ, ಆ ಲೆವೆಲಿಗಿದೆ ದೇವಸ್ಥಾನ, ಸೂಪರಾಗಿದೆ. ಇಲ್ಲಿ ಇನ್ನೊಂದು ವಿಶೇಷತೆ ನಾವು ಏನು ನೋಡೋದಾದರೆ, ಇಲ್ಲಿ ನೋಡ್ರಿ, ಈ ಕಲ್ಲಿನ ಮೇಲೆ ಕಾಣ್ತಾವಲ್ಲ, ಇದು ತಮಿಳಿನ ಆಗಿನ ಪುರಾತನವಾದ ಶಾಸನಗಳಂತಲೇ ಹೇಳ್ತಾರೆ. ಇದು ನೋಡ್ರಿ, ಆಗಿನ ಶಾಸನಗಳು ಯಾವ ಥರ ಕಲ್ಲಿನ ಮೇಲೆ ಕೆತ್ತಿದ್ದಾರೆ ಅಂತ ನಾವು ಇಲ್ಲಿ ನೋಡ್ಬೋದು. ಇದು ಇಲ್ಲಿನ ಈ ದೇವಸ್ಥಾನದಲ್ಲಿರೋ ಒಂದು ಇನ್ನೊಂದು ವಿಶೇಷತೆ ಅಂತ ನಾವು ಹೇಳ್ಬೋದು. ತಮಿಳಿನ ಹಳೆಯ ಪುರಾತನ ಕಾಲದ ಒಂದು ಶಾಸನ ಇದು. ಹೆಂಗಿದೆ ನೋಡ್ರಿ ಇದು ನಾವು ಈ ದೇವಸ್ಥಾನ ಸುತ್ತಮುತ್ತ ಯಾವ ಥರ ವಾತಾವರಣ ಇದೆ ಅಂತ ನಾವು ನೋಡ್ಬೋದು. ಯಾಕಂದರೆ ನಾವು ಈ ಥರ ಪಕ್ಷಿಗಳು ಬೆಂಗಳೂರಲ್ಲಿ ನೋಡೋಕ್ಕಾಗಲ್ಲ, ಜೂ ಅಲ್ಲಿ ನೋಡಬೇಕು. ಹಾಗಾಗಿ ತುಂಬ ಅಪರೂಪ. ನೋಡ್ರಿ ವಾತಾವರಣ ಯಾವ ಥರ ಇದೆ, ಬಿಸಿಲು, ಲೈಟಾಗಿ ಸೂರ್ಯ ಮುಳುಗೋ ಟೈಮು, ಹಾಗಾಗಿ ಫ್ರೆಶ್ ವಾತಾವರಣ ಇದೆ. ಇನ್ನೊಂದು ಈ ದೇವಸ್ಥಾನದ ವಿಶೇಷ ಏನಂದರೆ, ಇಲ್ಲಿರೋ ನಂದಿ ಇದೆಯಲ್ಲ, ಆ ನಂದಿ ಕಿವಿಯಲ್ಲಿ ನಾವು ಏನು ಆಸೆ ಇರೋದು ಅದನ್ನು ನಾವು ಹೇಳ್ಕೊಂಡ್ರೆ ಅದು ಶಿವನಿಗೆ ಹೋಗಿ ತಲುಪುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಇಲ್ಲಿ ಇರೋ ಭಕ್ತರೆಲ್ಲ ಆ ಥರ ಹೇಳ್ಕೊಳ್ತಾರೆ. ಹೊರಗಡೆ ಒಂದು ಜಾಗ ನಾನು ಇವಾಗ ತೋರಿಸ್ತೀನಿ, ಯಾವ ಥರ ವಿಶಾಲವಾಗಿದೆ. ಮತ್ತು ಯಾವುದೇ ಏನು ಜನಗಳು ಜಾಸ್ತಿ ಇರೋಲ್ಲ, ಏನಿರಲ್ಲ, ಸೈಲೆಂಟಾಗಿರುತ್ತೆ, ಚೆನ್ನಾಗಿದೆ ವಾತಾವರಣ. ಸಾಯಂಕಾಲ ಹೊತ್ತು ಇಲ್ಲ ಬೆಳಗ್ಗೆ ಹೊತ್ತು ಬಂದರೂ ನಾವು ಆರಾಮಾಗಿ ಈ ದೇವಸ್ಥಾನ ನೋಡ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ಸ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.